ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥ ವಿಡಿಯೋ ಇಂಡಿಯನಿಂದ ವೆಸ್ಟರ್ನ್ ಮಾಡೋದು. ಲಾಸ್ಟ್ ಟೈಮ್ ಕಸ್ಟಮರ್ ನಮ್ಮ ಇನ್ಸ್ಟಾಗ್ರಾಮಿಂದ ವಿಡಿಯೋ ನೋಡ್ಬಿಟ್ಟು ಕಾಲ್ ಮಾಡಿದರು. ಇದು ಆಲ್ರೆಡಿ ಇಂಡಿಯನ್ ಇರೋದು, ಒಂದು 10 ಇಂಚಸ್ ಹೈಟ್ ಇದೆ ಸ್ಟೆಪ್ಪು. ಅದು ಫುಲ್ ರಿಮೂವ್ ಮಾಡಿಬಿಟ್ಟು ಒಂದೇ ಲೆವೆಲ್ ಫ್ಲೋರಿಂಗ್ ಮಾಡ್ಕೊತಾ ಇದ್ದೀವಿ. ಮೆಟೀರಿಯಲ್ ಎಲ್ಲ ಕಸ್ಟಮರ್ ಅರೇಂಜ್ ಮಾಡಿಬಿಟ್ಟಿದ್ರು. ನಿಮಗೆ ಈ ಥರ ಏನೋ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಫುಲ್ ಬಾತ್ರೂಮ್ ರಿನಿವೇಷನ್ ಮತ್ತು ಕಿಚನ್ ರಿನಿವೇಷನ್, ಟೈಲ್ ವರ್ಕ್ ಮತ್ತು ಎಲೆಕ್ಟ್ರಿಕ್ ವರ್ಕ್ ಎಲ್ಲ ಪ್ರತಿಯೊಂದು ಮಾಡ್ಕೊಡ್ತಾ ಇದ್ದೀವಿ. ನಿಮ್ಗೆ ಈ ಥರ ಇಂಡಿಯನ್ ಏನಾದ್ರು ಚೇಂಜ್ ಮಾಡಬೇಕಂದ್ರೆ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ಸಾಕು, ನಿಮಗೆ ಎಷ್ಟಾಗುತ್ತೆ ಅಮೌಂಟ್ ತಿಳಿಸ್ಕೊಡ್ತೀವಿ. ನಿಮ್ಗೆ ಓಕೆ ಅಂದರೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಮಾಡಿಕೊಡ್ತಾ ಇದ್ದೀವಿ. ಅಥವಾ ನಿಮಗೆ ಫುಲ್ ಬಾತ್ರೂಮ್ ರಿನಿವೇಷನ್ ಮಾಡಬೇಕಂದ್ರೂ ಮಾಡಿಕೊಡ್ತಾ ಇದ್ದೀವಿ. ನಾವಿರೋ ಏರಿಯಾ ಓಲ್ಡ್ ಏರ್ಪೋರ್ಟ್ ನಿಯರ್ ಸಿ ವಿ ರಾಮನ್ ಈ ಸರೌಂಡಿಂಗ್ ಇದ್ದೀವಿ. ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ನಾವು ಇಂಡಿಯನಿಂದ ವೆಸ್ಟರ್ನ್ ಮಾಡೋದು 2 ಟೈಪ್ ಮಾಡ್ತಾ ಇದ್ದೀವಿ. ನಾವು ಸ್ಟೆಪ್ ಒಂದು ಇರೋ ಥರನೇ ಮಾಡ್ಕೊಡ್ತೀವಿ, ಒಂದು ಸ್ಟೆಪ್ ತೆಗೆದ್ಬಿಟ್ಟು ಮಾಡ್ಕೊಡ್ತಾ ಇದ್ದೀವಿ. ನಿಮ್ಗೆ ಎರಡಿಗೂ ರೇಟ್ ಡಿಫ್ರೆಂಟ್ ಆಗುತ್ತೆ ಅಮೌಂಟು. ತುಂಬ ಕಸ್ಟಮರ್ ಕಾಲ್ ಮಾಡಿದ್ದು ರೇಟ್ ಎಷ್ಟಾಗುತ್ತೆ ಅಂತ ಕೇಳ್ತೀರಾ. ನಾವು ನೋಡಿದರೆ ಹೇಳೋಕ್ಕಾಗಲ್ಲ, ಯಾಕಂದರೆ ಒಬ್ಬೊಬ್ಬರು ಬಾತ್ರೂಮ್ ಒಂದೊಂದು ಸೈಜ್ನಲ್ಲಿ ಡಿಫ್ರೆಂಟ್ ಇರುತ್ತೆ, ಹೈಟು ಡಿಫ್ರೆಂಟ್ ಇರುತ್ತೆ. ಅದು ನೋಡಿದರೆ ಹೇಳಿದ್ರೆ ನಮಗೆ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಅದರಿಂದ ನೀವು ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ನೋಡಿಬಿಟ್ಟು ಎಷ್ಟಾಗುತ್ತೆ ಅಮೌಂಟು ತಿಳಿಸ್ಕೊಡ್ತೀವಿ. ಈ ಕಸ್ಟಮರ್ದು ನೋಡಿದ್ರೆ ಫುಲ್ಲು ಲೀಕೇಜ್ ಇತ್ತು. ಅದರಿಂದನೇ ಇವರು ಇಂಡಿಯನಿಂದ ವೆಸ್ಟರ್ನ್ ಚೇಂಜ್ ಮಾಡೋ ರೀಸನು. ಈ ಥರ ಸ್ಟೆಪ್ಪು ಹೊಡೆದು ತೆಗೆಯುವಾಗ ಆಲ್ಮೋಸ್ಟ್ ನಿಮಗೆ ಒಂದು 10 ಬ್ಯಾಗಿಂದ ಒಂದು 15 ಬ್ಯಾಗ್ ತನಕ ಬರುತ್ತೆ ವೇಸ್ಟೇಜು. ಅದು ವೇಸ್ಟೇಜ್ ಎಲ್ಲ ಡಿಸ್ಪೋಸ್ ಮಾಡೋದು ಎಲ್ಲ ಕಸ್ಟಮರ್ ನೀವೇ ನೋಡ್ಕೊಳ್ಬೇಕಾಗತ್ತೆ. ಅದು ಡಿಸ್ಪೋಸ್ ಮಾಡೋದು ನಾವು ಜವಾಬ್ದಾರಿ ತೊಗೊಳ್ಳಲ್ಲ. ನಮ್ಮ ಏರಿಯಾ ಕಡೆ ನಿಯರ್ ಬೈ ಇದ್ದರೆ ನಾವು ತೊಗೊಳ್ಬೋದು. ಬಟ್ ಬೇರೆ ಕಡೆಯಿಂದ ಬರೋದ್ರಿಂದ ನಮಗೆ ಅಷ್ಟೊಂದು ಇದಿರಲ್ಲ, ಕಾಂಟ್ಯಾಕ್ಟ್ ಇರಲ್ಲ ಇವಾಗ ವೇಸ್ಟೇಜ್ ಡಿಸ್ಪೋಸ್ ಮಾಡೋರು. ಅದರಿಂದ ನಾವು ಬಂದ್ಬಿಟ್ಟು ವಿತ್ ಮೆಟೀರಿಯಲ್ ವಿತೌಟ್ ಮೆಟೀರಿಯಲ್ ಎರಡೂ ಮಾಡಿಕೊಡ್ತೀವಿ. ಇದು ಬಂದ್ಬಿಟ್ಟು ಕಸ್ಟಮರ್ ಫುಲ್ ಅರೇಂಜ್ ಮಾಡ್ಬೇಕು ಕೊಟ್ಟಿದ್ದರು. ಅದರಿಂದ ಸ್ವಲ್ಪ ಟೈಲಿಸ್ ಸ್ವಲ್ಪ ಡಾರ್ಕ್ ಬ್ಲೂ ಅರೇಂಜ್ ಮಾಡಿಬಿಟ್ಟಿದ್ರು. ಆಲ್ರೆಡಿ ಇರೋದು ಬಂದ್ಬಿಟ್ಟು ಲೈಟ್ ಬ್ಲೂ, ಇದು ಡಾರ್ಕ್ ಬ್ಲೂ ತಂದುಬಿಟ್ಟಿದ್ರು. ಆಲ್ರೆಡಿ ಹಾಕಿರೋದು ಬೆಲ್ ಬ್ರ್ಯಾಂಡು ಟೈಲು. ಅದೇ ಸೇಮ್ ಬ್ರ್ಯಾಂಡ್ನಲ್ಲಿ ಹೋದರೆ ಅದೇ ಸೇಮ್ ಟೈಲಿಸೇ ಸಿಗುತ್ತೆ ನಿಮಗೆ ಎಕ್ಸಾಕ್ಟು. ಬೇರೆ ಬ್ರ್ಯಾಂಡ್ ಟೈಲ್ ತೊಗೊಂಡ್ರೆ ನಿಮಗೆ ಈ ಥರ ಸ್ವಲ್ಪ ಅನ್ಮ್ಯಾಚ್ಡ್ ಇರುತ್ತೆ. ಅಕಸ್ಮಾತ್ ನಿಮಗೆ ಸೇಮ್ ಸಿಕ್ಕಿಲ್ಲ ಅಂದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅರೇಂಜ್ ಮಾಡಿ ಕೊಡ್ತೀವಿ. ನೋಡಿ, ಇದು ಗೋಡೆಯಲ್ಲಿ ಆಲ್ರೆಡಿ ಟೈಲಿಸ್ ಕಂಟಿನ್ಯೂ ಆಗಿರೋದು ಏನು ರೀಸನ್ ಇದ್ದರೆ, ಇವರು ಫಸ್ಟ್ ಈ ವೆಸ್ಟರ್ನಿಂದ ಇಂಡಿಯನ್ ಮಾಡಿದ್ದಾರೆ. ಅದರಿಂದ ನಿಮಗೆ ಗೋಡೆಯಲ್ಲಿ ಆಲ್ರೆಡಿ ಟೈಲಿಸ್ ಇರುತ್ತೆ. ಅದು ಫುಲ್ ಸಿಮೆಂಟ್ ಎಲ್ಲ ಗಲೀಜಾಗಿತ್ತು. ನಾವು ಎಲ್ಲ ಕ್ಲೀನ್ ಮಾಡಿ ಇವಾಗ ನೋಡಿ ಅದು ಗಲೀಜೆಲ್ಲ ಹೋಯ್ತು. ವಾಲ್ನಲ್ಲಿ ಇರೋದೆಲ್ಲ ಕ್ಲೀನಾಗಿ ನೀಟಾಗಿತ್ತು. ಹಳೆ ಟೈಲಿಸ್ ಆಲ್ರೆಡಿ ಇರೋದು ಬಂದ್ಬಿಟ್ಟು ತುಂಬ ಎಲ್ಲ ಗಲೀಜಾಗಿ ಹೊಟ್ಟಿದೆ. ಅದು ಕ್ಲೀನ್ ಮಾಡಿದ್ರೆ ಆಲ್ಮೋಸ್ಟ್ ಸ್ವಲ್ಪ ಮ್ಯಾಚ್ ಆಗುತ್ತೆ. ಈ ಕಡೆ ಇರೋದು ತುಂಬ ಕೊಳೆ ಇರೋದ್ರಿಂದ ನಿಮಗೆ ಸ್ವಲ್ಪ ತುಂಬ ಡಲ್ಲಾಗಿ ಕಾಣಿಸ್ತಾ ಇದೆ. ವಾಲ್ನಲ್ಲಿ ನೋಡ್ಬೋದು ನಿಮಗೆ ಎಷ್ಟು ಹಾರ್ಡ್ ವಾಟರ್ ಇರೋದ್ರಿಂದ ತುಂಬ ಸಾಲ್ಟದು ಎಲ್ಲ ಉಪ್ಪು ನೀರ್ದು ಅಲ್ವಾ, ಅದರಿಂದ ನಿಮಗೆ ಫುಲ್ ಎಲ್ಲ ಹಿಡ್ಕೊಂಡಿದೆ. ಅದು ಡೀಪ್ ಕ್ಲೀನಿಂಗ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಕ್ಲಿಯರ್ ಆಗುತ್ತೆ. ನಾವು ಟೈಲಿಸ್ ಹಾಕಿದ್ಮೇಲೆ ಜೈಂಟ್ ಫುಲ್ ವಾಟರ್ ಪ್ರೂಫ್ ಲಿಕ್ವಿಡ್ ಮಿಕ್ಸ್ ಮಾಡಿ ನಾವು ಹಾಕ್ಕೊತಾ ಇದ್ದೀವಿ. ಅದೇ ಇದನ್ನಲ್ಲಿ ಇದು ಕಮೋಡು ಅದನ್ನೆಲ್ಲ ಫಿಕ್ಸ್ ಮಾಡ್ಕೊತಾ ಇದ್ದೀವಿ. ಅದರಿಂದ ನಿಮಗೆ ಯಾವಾಗೂ ಅದು ಲೂಸ್ ಆಗೋಲ್ಲ, ನಿಮಗೆ ಬಿಚ್ಚಿ ಬರೋಲ್ಲ. ಅದು ನಮ್ಮ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಅದೇ ಬಾತ್ರೂಮ್ ಫುಲ್ ರಿನಿವೇಟ್ ಆಗಿರೋದಾಗಲಿ, ಎಲೆಕ್ಟ್ರಿಕ್ ವರ್ಕ್ ಆಗಲಿ, ಟೈಲಿಸ್ ಹಾಕಿರೋದಾಗಲಿ, ಈ ಥರ ಇಂಡಿಯನಿಂದ ವೆಸ್ಟರ್ನ್ ಮಾಡೋದು ತುಂಬ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ. ನೀವು ಅಲ್ಲಿ ಹೋಗಿ ನೋಡ್ಬೋದು. ನಮಗೆ ಜಾಸ್ತಿ ರಿಕ್ವೈರ್ಮೆಂಟ್ ಇರೋದು ನೋಡಿದ್ರೆ ಇಂಡಿಯನಿಂದ ವೆಸ್ಟರ್ನ್ ಮಾಡೋದು ಮತ್ತು ಪ್ರೆಷರ್ ಪಂಪ್ ಇದು ಫಿಟ್ ಮಾಡೋದು, ಇದೆಲ್ಲ ತುಂಬ ರಿಕ್ವೈರ್ಮೆಂಟ್ ಇರುತ್ತೆ. ಜಾಸ್ತಿ ಇದು ಮಾಡ್ತಾಯಿದ್ವಿ. ಫುಲ್ ಬಾತ್ರೂಮ್ ರಿನಿವೇಷನು ಜಾಸ್ತಿ ನಮಗೆ ರಿಕ್ವೈರ್ಮೆಂಟ್ ಬರುತ್ತೆ. ನೋಡಿ, ಫೈನಲ್ ಆಲ್ರೆಡಿ ಇದು ಮಾಡಿದ್ವಿ. ಇದು ಕಮೋಡ್ ಫಿಕ್ಸ್ ಮಾಡಿ ಆಗಿದೆ. ನೋಡಿ ಫೈನಲಿ ಆ ಥರ ಬಂದಿದೆ ಅಂದ್ಬಿಟ್ಟು. ಫ್ಲೋರಿಂಗ್ ಬಂದ್ಬಿಟ್ಟು ಒಂದೇ ಈವನ್ ಆಗಿ ಹೊಟ್ಟಿದೆ, ಒಂದೇ ಲೆವೆಲಾಗಿ ಆಗಿದೆ. ಈ ಥರ ಫ್ಲೋರಿಂಗ್ ಬಂದ್ಬಿಟ್ಟು ಈವನ್ ಆಗಿ ನೀವು ಮಾಡಿಕೊಂಡ್ರೆ ಓಡಾಡೋಕ್ಕೆ ಈಜಿ ಆಗಿರುತ್ತೆ. ನಾವು ಏಜ್ ಆಗಿದ್ದ ಪರ್ಸನ್ ಮನೇಲಿದ್ರು ಅವರು ಓಡಾಡೋಕ್ಕೆ ಯೂಸ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಕಸ್ಟಮರ್ ಮೀಡಿಯಮ್ ರೇಂಜನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಸಿಂಗಲ್ ಪೀಸ್ ಕಮೋಡು ಇದು ಬಂದ್ಬಿಟ್ಟು ನಿಮಗೆ ಒಂದು 5000 ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಸಿಂಗಲ್ ಪೀಸ್ ಕಮೋಡು. ಈ ಥರ ಸಿಂಗಲ್ ಪೀಸ್ನಲ್ಲಿ ಹಾಕ್ಕೊಟ್ರೆ ನಿಮ್ಗೆ ಕಂಪ್ಲೇಂಟ್ ಅಷ್ಟೊಂದು ಯಾವುದು ಇರಲ್ಲ. ಮೇಂಟೆನೆನ್ಸ್